ನಾನು ಶಕುಂತಲಾ ಭೂಷಣ್. ಎಲೆಕ್ಷನ್ ನಂತರ ಮತ್ತೆ ಬರುತ್ತಾ 500 ಸಾವಿರ ಹಳೆ ನೋಟು. ಚುನಾವಣೆ ಮುಗಿದ ಮೇಲೆ ಮತ್ತೆ ಚಲಾವಣೆಗೆ ಬರುತ್ತಾ ಬ್ಯಾನ್ ಆದ ನೋಟು. ಮೋದಿ ಡಿಮಾನಿಟೈಸೇಷನ್ ವಿರುದ್ಧ ರಿಮಾನಿಟೈಸೇಷನ್ ರಾಗ. 500 ಸಾವಿರಕ್ಕೆ ಸಿಗ್ತಿದ್ಯಾ ಮರುಜನ್ಮ? 2000ದ ಕಥೆ ಏನು? ಎಲ್ಲೆಡೆ ವೈರಲ್ ಆಗ್ತಿರೋ ಸುದ್ದಿಯ ಅಸಲಿಯತ್ತೇನು? ಇದುವೇ ಈ ಹೊತ್ತಿನ ಸ್ಪೆಷಲ್. ಮತ್ತೆ 500 ಸಾವಿರ. ಒಂದು ಕಡೆ ಚುನಾವಣಾ ಬಿಸಿ ಏರ್ತಿದ್ದಂತೆ ಇತ್ತ ದೇಶವಾಸಿಗಳ ಎದೆ ಬಡಿತ ಹೆಚ್ಚಾಗುವಂತೆ ಸುದ್ದಿಯೊಂದು ಹರಡ್ತಾ ಇದೆ. ಅದು ಪ್ರತಿನಿತ್ಯ ಕೈಯಲ್ಲಿ ಓಡಾಡುವ ಕರೆನ್ಸಿ ಬಗ್ಗೆ. 2 ವರ್ಷಗಳ ಹಿಂದೆ ಬ್ಯಾನ್ ಆಗಿದ್ದ 500 ಮತ್ತು 1000 ರೂಪಾಯಿ ನೋಟುಗಳು ಇತಿಹಾಸದ ಪುಟವನ್ನ ಸೇರ್ಬಿಟ್ಟಿವೆ. ಜನ ನಿಧಾನವಾಗಿ ಹಳೆ ನೋಟನ್ನ ಮರಿತಾ ಇದ್ದಾರೆ. ಇಂತಹ ಹೊತ್ತಲ್ಲೇ ಶಾಕಿಂಗ್ ಸುದ್ದಿಯೊಂದು ಹರಿದಾಡ್ತಿದೆ. ಅದು ಬ್ಯಾನ್ ಆದ ಹಳೆ 500 ಮತ್ತು 1000 ರೂಪಾಯಿ ನೋಟ್ಗಳ ಬಗ್ಗೆ. ಇದೇ ಚುನಾವಣೆ ಮುಗಿದ ನಂತರ ಬ್ಯಾನ್ ಆದ 500 ಮತ್ತು 1000 ರೂಪಾಯಿಗಳು ಮತ್ತೆ ಚಲಾವಣೆಗೆ ಬರುತ್ತಂತೆ. ಎಲೆಕ್ಷನ್ ಮುಗಿದ ಮೇಲೆ ನಿಷೇಧಿತ ನೋಟುಗಳನ್ನ ವಾಪಸ್ ತರ್ತಾರಂತೆ. ಅಸಲಿಗೆ ಈ ಸುದ್ದಿ ನಿಜಾನ? ಇದರ ಅಸಲಿಯತ್ತೇನು? ಎಲ್ಲದಕ್ಕೂ ಉತ್ತರ ನಿಮ್ಮ ಮುಂದೆ. ಎಲೆಕ್ಷನ್ ನಂತರ ಮತ್ತೆ ಬರುತ್ತಾ 500 ಸಾವಿರ ಹಳೆ ನೋಟು. ಚುನಾವಣೆ ಮುಗಿದ ಮೇಲೆ ಮತ್ತೆ ಚಲಾವಣೆಗೆ ಬ್ಯಾನ್ ಆದ ನೋಟು. ಮೋದಿ ಡಿಮಾನಿಟೈಸೇಷನ್ ವಿರುದ್ಧ ರಿಮಾನಿಟೈಸೇಷನ್ ರಾಗ. 500 ಸಾವಿರಕ್ಕೆ ಸಿಗ್ತಿದೆಯಾ ಮರುಜನ್ಮ? 2000 ಕಥೆಯೇನು? ಎಲ್ಲೆಡೆ ವೈರಲ್ ಆಗ್ತಿರೋ ಸುದ್ದಿಯ ಅಸಲಿಯತ್ತೇನು? ಡಿಮಾನಿಟೈಸೇಷನ್, ನೋಟ್ ಬ್ಯಾನ್, ನೋಟು ನಿಷೇಧ, ಈ ಶಬ್ದಗಳನ್ನ ಭಾರತೀಯ ದೇಶವಾಸಿಗಳು ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯವಿಲ್ಲ. ಅದು 2016ರ ನವೆಂಬರ್ 8ರ ರಾತ್ರಿ 8 ಗಂಟೆ. ಇದ್ದಕ್ಕಿದ್ದಂತೆ ಟಿವಿ ಪರದೆ ಮೇಲೆ ಪ್ರತ್ಯಕ್ಷರಾದ ಮೋದಿ ಇಡೀ ದೇಶದ ಜನರನ್ನ ತುದಿಗಾಲಲ್ಲಿ ನಿಲ್ಲಿಸಿದ್ರು. ಬಹುಮುಖ್ಯ ಅನೌನ್ಸ್ಮೆಂಟ್ ಒಂದನ್ನ ಮಾಡೋದಾಗಿ ಹೇಳಿ ಭ್ರಷ್ಟಾಚಾರ, ಉಗ್ರವಾದದ ಬಗ್ಗೆ ಮಾತು ಶುರು ಮಾಡಿದ್ರು. ನಂತರ ಹೇಳಿದ್ದೆ ಇಡೀ ದೇಶ ಬೆಚ್ಚಿ ಬೀಳುವಂತಹ ಸುದ್ದಿ. ಚುನಾವಣೆಯಲ್ಲಿದ್ದ 500 ಮತ್ತು 1000 ನೋಟುಗಳು ಇವತ್ತು ಮಧ್ಯರಾತ್ರಿಯಿಂದಲೇ ಮೌಲ್ಯ ಕಳೆದುಕೊಳ್ಳಲಿವೆ ಅಂತ ಘೋಷಿಸಿ ಬಿಟ್ಟಿದ್ದರು ಮೋದಿ. किसी देश के इतिहास में ऐसे क्षण आते हैं जब हर व्यक्ति यह महसूस करता है कि उसे भी उस क्षण का हिस्सा बनना है. हर सामान्य नागरिक भ्रष्टाचार, काला धन, जाली नोट के खिलाफ इस महायज्ञ में, इस लड़ाई में अपना योगदान दे सकता है. ಜೇಬಿನಲ್ಲಿದ್ದ 500 ಮತ್ತು 1000 ರೂಪಾಯಿ ನೋಟುಗಳು ಕ್ಷಣ ಮಾತ್ರದಲ್ಲಿ ಮೌಲ್ಯ ಕಳೆದುಕೊಂಡಿದ್ವು. ಮುಂದಿನ 2 ತಿಂಗಳ ಕಾಲ ದೇಶದಲ್ಲಿ ನಗದು ಹಣಕ್ಕಾಗಿ ಜನರು ಪರದಾಡಿದ್ದು ಈಗ ಇತಿಹಾಸ. 18 ತಿಂಗಳ ಹಿಂದೆ ನಡೆದ ಈ ಘಟನೆಯನ್ನ ಜನರು ನಿಧಾನವಾಗಿ ಮರೆತಿದ್ದಾರೆ. ಆದ್ರೆ ನೋಟ್ ಬ್ಯಾನ್ ಕ್ರಾಂತಿ ಚುನಾವಣೆ ಬಂದಾಗ ಸದ್ದಾಗುತ್ತಲೇ ಇದೆ. ಈಗ ಮತ್ತೆ ಚುನಾವಣೆ ಬಂದಿರೋದ್ರಿಂದ ನೋಟ್ ಬ್ಯಾನ್ ನ ಸಾಧಕ ಬಾಧಕಗಳ ಬಗ್ಗೆ ಪರ ವಿರೋಧ ಚರ್ಚೆ ನಡೀತಾ ಇದೆ. ಆದ್ರೆ ಜನರ ಅಕ್ಷಿಪಟಲದಿಂದ ಹಳದಿ ಬಣ್ಣದ 500 ನೋಟು ಮತ್ತು ತಿಳಿ ಕೆಂಪು ಬಣ್ಣದ 1000 ನೋಟು ಮರೆಯಾಗ್ತಿರ್ಬೇಕಾದ್ರೇನೆ ಅಚ್ಚರಿಯ ಹಾಗೂ ಶಾಕಿಂಗ್ ಸುದ್ದಿ ಬಂದಪ್ಪಳಿಸಿದೆ. ನವೆಂಬರ್ 8, 2016ರಂದು ನೋಟು ನಿಷೇಧ ಮಾಡಲಾಗಿತ್ತು. ಜನವರಿ 30ನೇ ತಾರೀಕಿನವರೆಗೆ ತಮ್ಮಲ್ಲಿರುವ ಎಲ್ಲಾ ನಿಷೇಧಿತ ನೋಟುಗಳನ್ನ ವಾಪಸ್ ಬ್ಯಾಂಕ್ಗಳಿಗೆ ಕೊಡಲು ಹೇಳಲಾಗಿತ್ತು. ಯಾರು ಬ್ಯಾನ್ ಆದ ನೋಟುಗಳನ್ನ 2017ರ ಜನವರಿ ನಂತರ ಇಟ್ಟುಕೊಳ್ಳುವಂತಿಲ್ಲ ಅಂತ ಕಟ್ಟುನಿಟ್ಟಿನ ನಿಯಮ ತರಲಾಗಿತ್ತು. ಹೀಗಾಗಿ ಜನಸಾಮಾನ್ಯರೆಲ್ಲ ತಮ್ಮಲ್ಲಿದ್ದ ಹಳೆ ನೋಟುಗಳನ್ನೆಲ್ಲ ವಾಪಸ್ ಬ್ಯಾಂಕ್ಗೆ ಹಿಂತಿರುಗಿಸಿ ಬದಲಿಗೆ ಹೊಸ 2000 ರೂಪಾಯಿ ಪಿಂಕ್ ನೋಟನ್ನ ಪಡೆದುಕೊಂಡಿದ್ರು. ಹಳೆ ನೋಟು ಮತ್ತೆ ಮೌಲ್ಯ ಪಡೆದುಕೊಳ್ಳುತ್ತಾ 500 1000 ನೋಟಿಗೆ ಮರುಹುಟ್ಟು ಸಿಗುತ್ತಾ? ಚುನಾವಣೆ ನಂತರ ಓಲ್ಡ್ ನೋಟ್ ವಾಪಸ್ ಬರುತ್ತಾ? ಈಗ ಹೊಸದಾಗಿ ಆರಂಭವಾಗಿರೋ ಚರ್ಚೆ ಇದು. ಈಗಾಗಲೇ ನಿಷೇಧಗೊಂಡಿರುವ 500 ಮತ್ತು 1000 ರೂಪಾಯಿ ಹಳೆ ನೋಟು ಮತ್ತೆ ಚಲಾವಣೆಗೆ ಬರುತ್ತಂತೆ. 2016ನೇ ಇಸ್ವಿಯ ನವೆಂಬರ್ ತಿಂಗಳಲ್ಲಿ ಅಪಮೌಲ್ಯಕ್ಕೊಳಗಾಗಿದ್ದ 500 ಮತ್ತು 1000 ರೂಪಾಯಿ ನೋಟುಗಳಿಗೆ ಮತ್ತೆ ಮೌಲ್ಯ ಬರಲಿದೆಯಂತೆ.
ಲೋಕಸಭಾ ಚುನಾವಣೆ ಮುಗಿದ ಬಳಿಕ ಈ 500 ಮತ್ತು 1000 ರೂಪಾಯಿ ನೋಟುಗಳು ಮತ್ತೆ ಚಲಾವಣೆಗೆ ಬರಲಿವೆಯಂತೆ. ಇಂಥದ್ದೊಂದು ವದಂತಿ ಜೋರಾಗಿಯೇ ಹರಡಿದೆ. ಈಗಾಗಲೇ ದೇಶದಲ್ಲಿ 5 ವರ್ಷಗಳಿಗೊಮ್ಮೆ ಬರುವ ಲೋಕಸಭಾ ಚುನಾವಣೆಯ ಕಾವು ಜೋರಾಗಿದೆ. ಏಪ್ರಿಲ್ 11ರಿಂದ ಶುರುವಾಗಲಿರುವ ಮತದಾನ ಪ್ರಕ್ರಿಯೆ ನವೆಂಬರ್ 19ರವರೆಗೆ ಇರಲಿದೆ. ಒಟ್ಟು 7 ಹಂತಗಳಲ್ಲಿ ಮತದಾನ ನಡೆಯಲಿದೆ. ಮೇ 23ನೇ ತಾರೀಕು ಲೋಕಸಭಾ ಚುನಾವಣೆಯ ಫಲಿತಾಂಶ ಘೋಷಣೆಯಾಗಲಿದೆ. ಅವತ್ತು ಮುಂದಿನ 5 ವರ್ಷಗಳ ಕಾಲ ದೇಶದಲ್ಲಿ ಯಾರು ಆಡಳಿತ ನಡೆಸಬೇಕು ಅನ್ನೋದರ ತೀರ್ಪು ಬರಲಿದೆ. ಮೋದಿ ಮತ್ತೊಮ್ಮೆ ಗೆದ್ದು ಪ್ರಧಾನಿಯಾಗ್ತಾರಾ ಅಥವಾ ರಾಹುಲ್ ಗಾಂಧಿಗೆ ಪಿಎಂ ಪಟ್ಟ ಒಲಿಯುತ್ತಾ, ಮಹಾಗಠಬಂಧನ್ ಕೈಗೆ ಅಧಿಕಾರ ಸಿಗುತ್ತಾ, ಎಲ್ಲವೂ ಆ ದಿನ ಬಹಿರಂಗವಾಗಲಿದೆ. ಇದಾದ ಬಳಿಕ 2 ವರ್ಷಗಳ ಹಿಂದೆ ನಿಷೇಧಗೊಂಡಿದ್ದ 500 ಮತ್ತು 1000 ನೋಟುಗಳು ಚಲಾವಣೆಗೆ ಬರಲಿದೆಯಂತೆ. ಇಂಥದೊಂದು ಸುದ್ದಿ ಎಲ್ಲಿಂದ ಬಂತು, ಹೇಗ್ ಬಂತು? ಇಂತಹ ಹಲವು ಪ್ರಶ್ನೆಗಳು ನಿಮ್ಮಲ್ಲಿ ಮೂಡಿರಬಹುದು. ಮತ್ತೊಂದು ಕಡೆ ಚುನಾವಣಾ ಪ್ರಚಾರದ ವೇಳೆ ರಾಹುಲ್ ಗಾಂಧಿ ರಿಮಾನಿಟೈಸೇಷನ್ ಮಾಡೋದಾಗಿ ಹೇಳಿದ್ದಾರೆ. ಮೋದಿಯ ಡಿಮಾನಿಟೈಸೇಷನ್ಗೆ ವಿರುದ್ಧವಾಗಿ ರಿಮಾನಿಟೈಸೇಷನ್ ಮಾಡೋದಾಗಿ ತಿಳಿಸಿದ್ದಾರೆ. ಇಂಥ ಹೊತ್ತಲ್ಲಿ ಇತ್ತ ಹಳೆ ನಿಷೇಧಿತ ನೋಟುಗಳು ಎಲೆಕ್ಷನ್ ಮುಗಿದ ಬಳಿಕ ಮತ್ತೆ ಚಲಾವಣೆಗೆ ಬರಲಿದೆ ಅನ್ನೋ ಸುದ್ದಿ ಹುಟ್ಟಿಕೊಂಡಿದೆ. ಅಸಲಿಗೆ ಈ ಸುದ್ದಿಯ ಮೂಲ ಇರೋದು ನಮ್ಮದೇ ಬೆಂಗಳೂರಲ್ಲಿ ಅನ್ನೋದೇ ಇಂಟ್ರೆಸ್ಟಿಂಗ್ ಪಾಯಿಂಟ್. ಬೆಂಗಳೂರಿನಲ್ಲೇ ಪೊಲೀಸರಿಗೆ ಸುಮಾರು 1 ಕೋಟಿ ರೂಪಾಯಿ ಮೌಲ್ಯದ ಹಳೆ ನಿಷೇಧಿತ ನೋಟುಗಳು ಸಿಕ್ಕಿವೆ. 2016ರ ನವೆಂಬರ್ನಲ್ಲಿ ಬ್ಯಾನ್ ಆಗಿದ್ದ ಹಳದಿ ಬಣ್ಣದ 500 ಮತ್ತು ತಿಳಿ ಕೆಂಪು ಬಣ್ಣದ 1000 ರೂಪಾಯಿ ಗರಿ ನೋಟುಗಳು ಪತ್ತೆಯಾಗಿವೆ. ಸುಮಾರು 1 ಕೋಟಿಯಷ್ಟು ಹಳೆ ನೋಟುಗಳು ಇದ್ದದ್ದನ್ನ ಕಂಡು ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ. ಬ್ಯಾನ್ ಆಗಿ 2 ವರ್ಷ 4 ತಿಂಗಳು ಕಳೆದ್ರೂ ಇನ್ನೂ ಕೂಡ ಮೌಲ್ಯ ಕಳೆದುಕೊಂಡಿರುವ ಇಷ್ಟೊಂದು ನೋಟನ್ನ ಇವರ್ಯಾಕೆ ಇಟ್ಟುಕೊಂಡಿದ್ದಾರೆ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಪೊಲೀಸರಲ್ಲಿ ಮೂಡಿದೆ. 1 ಕೋಟಿಯಷ್ಟು ನಿಷೇಧಿತ ನೋಟುಗಳನ್ನ ಇಟ್ಟುಕೊಂಡಿದ್ದವರಿಗೆ ಇದೇ ಪ್ರಶ್ನೆಯನ್ನ ಪೊಲೀಸರು ಕೇಳಿದಾಗ ಶಾಕಿಂಗ್ ಆನ್ಸರ್ ಬಂದಿದೆ. ಚುನಾವಣೆ ನಂತರ ಬ್ಯಾನ್ ಆದ ನೋಟುಗಳು ಮತ್ತೆ ಚಲಾವಣೆಗೆ ಬರಲಿವೆ. 500 ಮತ್ತು 1000 ನೋಟುಗಳನ್ನ ಆರ್ಬಿಐ ಮತ್ತೆ ತರುತ್ತೆ ಅನ್ನೋ ಮಾಹಿತಿಯನ್ನ ಅವರು ಪೊಲೀಸರ ಮುಂದೆ ಹೇಳಿದ್ದಾರೆ. ಮತ್ತೆ ಹಳೆ ನೋಟುಗಳು ಚಲಾವಣೆಗೆ ಬರುತ್ತೆ ಅಂದ್ರೆ ಎಂಥವರಿಗೂ ಕೂಡ ಶಾಕ್ ಆಗದೆ ಇರೋದು. ಆದ್ರೆ ಅವರು ಹೇಳಿದಂತೆ ಚುನಾವಣೆ ನಂತರ ಬ್ಯಾನ್ ಆದಂತಹ ನೋಟುಗಳನ್ನ ವಾಪಸ್ ತರುವ ಯೋಜನೆಯನ್ನ ಆರ್ಬಿಐ ಹಾಕಿದ್ಯಾ? ಇದಕ್ಕೂ ರಾಹುಲ್ ಹೇಳಿಕೆಗೂ ಏನ್ ಸಂಬಂಧ? ಎಲ್ಲದಕ್ಕೂ ಸ್ಪಷ್ಟ ಚಿತ್ರಣ ನಿಮ್ಮ ಮುಂದೆ. ದೇಶದಲ್ಲಿರೋ ಕಪ್ಪು ಹಣವನ್ನ ತೊಡೆದು ಹಾಕಲು, ಭ್ರಷ್ಟಾಚಾರ ನಿಲ್ಲಿಸಲು ಪ್ರಧಾನಿ ಮೋದಿ 2016ರಲ್ಲಿ ದೇಶದಲ್ಲಿ ಚಲಾವಣೆಯಲ್ಲಿದ್ದ 86% ದುಡ್ಡನ್ನ ನಿಷೇಧ ಮಾಡಿದ್ರು. ಅತಿ ಹೆಚ್ಚಿನ ಮೌಲ್ಯದ 500 ಹಾಗೂ 1000 ನೋಟನ್ನ ಬ್ಯಾನ್ ಮಾಡಿದ್ದರು. ಬದಲಾಗಿ ಹೊಸ 2000 ರೂಪಾಯಿ ನೋಟನ್ನ ಚಲಾವಣೆಗೆ ತಂದ್ರು. ಜನರು ತಮ್ಮಲ್ಲಿದ್ದ ಹಳೆ ನೋಟನ್ನ ಬದಲಾಯಿಸಲು ಇದ್ದ ಏಕೈಕ ದಾರಿ ಬ್ಯಾಂಕ್ಗಳು ಮಾತ್ರ ಆಗಿದ್ದವು. ಈ ಮೂಲಕ ಕೂಡಿಟ್ಟ ಬಚ್ಚಿಟ್ಟಿದ್ದ ಹಣಗಳೆಲ್ಲ ಹೊರಗೆ ಬರುತ್ತೆ. ಕಳ್ಳ ಖದೀಮರು ಸಿಕ್ಕಿ ಹಾಕಿಕೊಳ್ಳಬಹುದು ಅನ್ನೋ ಪ್ಲಾನ್ ಇತ್ತು. ಆದ್ರೆ ಮೋದಿಯ ಪ್ಲಾನ್ ನಿರೀಕ್ಷಿತ ಮಟ್ಟದಲ್ಲಿ ಯಶಸ್ಸು ಗಳಿಸಿರಲಿಲ್ಲ. ಇನ್ನೂ ಜೀವಂತವಾಗಿದೆ ಹಳೆ ನೋಟುಗಳ ಕಳ್ಳದಂಧೆ. ಮತ್ತೆ ಹಳೆ ನೋಟು ಬರುತ್ತೆ ಅಂತ ಹಣ ಪರಿವರ್ತನೆಗೆ ಯತ್ನ. ತೆರಿಗೆ ಕಟ್ಟದೆ ಮೂಲದ ಬಗ್ಗೆ ದಾಖಲೆ ಇಲ್ಲದೆ ಅದೆಷ್ಟೋ ಹಳೆ ನೋಟುಗಳು ಇವತ್ತಿಗೂ ನಮ್ಮ ನಿಮ್ಮಗಳ ಮಧ್ಯೆನೇ ಇದೆ. ನೋಟ್ ಬ್ಯಾನ್ ಆದ ಸಂದರ್ಭದಲ್ಲಿ ಕಪ್ಪು ಹಣ ಹೊಂದಿದ್ದ ಅದೆಷ್ಟೋ ಖದೀಮರು 500,000 ರೂಪಾಯಿ ದುಡ್ಡನ್ನ ಬ್ಯಾಂಕ್ಗೆ ವಾಪಸ್ ಕೊಟ್ಟಿರಲಿಲ್ಲ. ಎಲ್ಲಿ ಸಿಕ್ಕಿ ಬೀಳ್ತೀವೋ ಅನ್ನೋ ಭಯದಲ್ಲಿ ತಮ್ಮಲ್ಲೇ ರಾಶಿ ಕೂಡಿಟ್ಟಿದ್ದರು. ಆ ಸಂದರ್ಭದಲ್ಲಿ ಹಿಂದಿನ ಬಾಗಿಲ ಮೂಲಕ ತಮ್ಮಲ್ಲಿದ್ದ ಬ್ಲಾಕ್ ಮನಿಯನ್ನ ವೈಟ್ ಮಾಡೋಕೆ ಅದೆಷ್ಟೋ ಕಳ್ಳರು ಯತ್ನಿಸಿದ್ದರು. ಬ್ಯಾಂಕ್ಗಳ ಜೊತೆಗೆ ಕೈ ಜೋಡಿಸಿ ಈ ನೀಚ ಕೃತ್ಯಕ್ಕೆ ಇಳಿದು ತಗ್ಲಾಕೊಂಡಿದ್ದಾರೆ. ಇದಾದ ಬಳಿಕನೂ ಈ ಬ್ಲಾಕ್ ಅಂಡ್ ವೈಟ್ ದಂಧೆ ಮಾತ್ರ ನಿಂತಿರಲಿಲ್ಲ. 2017ನೇ ವರ್ಷದಲ್ಲಿ ನಿಷೇಧಿತ ನೋಟುಗಳನ್ನ ಪರಿವರ್ತನೆ ಮಾಡಿಕೊಡುವ ದೊಡ್ಡ ಮಟ್ಟದ ದಂಧೆನೇ ಶುರುವಾಗಿತ್ತು. ಕೋಟಿ ಲೆಕ್ಕದಲ್ಲಿ ದಂಧೆಕೋರರಿಂದ ಹಳೆಯ 500 ಮತ್ತು 1000 ನೋಟುಗಳನ್ನ ವಶಪಡಿಸಿಕೊಳ್ಳಲಾಗಿತ್ತು. ಈಗ 2.25 ವರ್ಷ ಕಳೆದಿದೆ. ಇವತ್ತಿಗೂ ಹಳೆ ನೋಟುಗಳ ದಂಧೆ ಎಗ್ಗಿಲ್ಲದೆ ನಡೀತಿದೆ ಅಂದ್ರೆ ನಂಬ್ತೀರಾ? ನಂಬಲೇಬೇಕು. ಎಲ್ಲೋ ದೂರದಲ್ಲಿ ಅಲ್ಲ, ನಮ್ಮ ಬೆಂಗಳೂರಲ್ಲೇ ಈ ಬ್ಲಾಕ್ ಅಂಡ್ ವೈಟ್ ದಂಧೆ ಅವ್ಯಾಹತವಾಗಿ ನಡೀತಿದೆ. ಶನಿವಾರ ಸದಾಶಿವನಗರದ ಪೊಲೀಸರು ಇಂಥದ್ದೊಂದು ದಂಧೆಯನ್ನ ಬಯಲು ಮಾಡಿದ್ದಾರೆ.
ಹಳೆಯ ನೋಟುಗಳ ಪರಿವರ್ತನೆ ಮಾಡಲು ಯತ್ನಿಸ್ತಾ ಇದ್ದ 5 ಆರೋಪಿಗಳನ್ನ ಸದಾಶಿವನಗರ ಪೊಲೀಸರು ಬಂಧಿಸಿದ್ದಾರೆ. ಇವರಿಂದ ಬರೋಬ್ಬರಿ 1 ಕೋಟಿ ರೂಪಾಯಿ ಮೊತ್ತದ ಹಳೆಯ ನಿಷೇಧಿತ 500,000 ರೂಪಾಯಿ ನೋಟುಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಚುನಾವಣೆಯ ನಂತರ ಮತ್ತೆ ಈ ಹಳೆ ನೋಟುಗಳೇ ಚಲಾವಣೆಗೆ ಬರುತ್ತೆ ಅಂತ ಹೇಳಿ ಇವರು ಪರಿವರ್ತನೆ ಮಾಡ್ತಾ ಇದ್ರು. ಈಗ ನೀವು ನಮ್ಮ ಕಡೆಯಿಂದ 1 ಕೋಟಿ ರೂಪಾಯಿ ಹಳೆ ನೋಟನ್ನ ತಗೊಂಡು 25 ಲಕ್ಷ ರೂಪಾಯಿ ಕೊಡಿ, ಹಳೆ ನೋಟು ವಾಪಸ್ಸಾದಾಗ ನಿಮ್ಗೆ 75 ಲಕ್ಷ ರೂಪಾಯಿ ಲಾಭ ಸಿಗುತ್ತೆ ಅಂತ ಹೇಳಿಕೊಂಡು ಬ್ಲಾಕ್ ಅಂಡ್ ವೈಟ್ ದಂಧೆ ನಡೆಸ್ತಾ ಇದ್ದವರು ಈಗ ಅಂಧರಾಗಿದ್ದಾರೆ. ಹಲವು ಅಮಾಯಕರಿಗೆ ಇದೇ ರೀತಿ ಹಳೆ ನೋಟುಗಳು ಚುನಾವಣೆಯ ನಂತರ ವಾಪಸ್ ಬರುತ್ತೆ ಅಂತ ಹೇಳಿ ನಿಷೇಧಿತ ನೋಟುಗಳನ್ನ ಕೊಟ್ಟು ಹೊಸ ಗರಿಗರಿ ನೋಟನ್ನ ಪಡಿತಾ ಇದ್ರು. ಇವರನ್ನ ನಂಬಿ ಅದೆಷ್ಟೋ ಜನರು ದುಡ್ಡು ಕಳೆದುಕೊಂಡಿದ್ದಾರೆ. ಎಲೆಕ್ಷನ್ ನಂತರ 500,000 ರೂಪಾಯಿ ಹಳೆ ನೋಟು ಮತ್ತೆ ಚಲಾವಣೆಗೆ ಬರುತ್ತೆ ಅಂತ ಪರಿವರ್ತನೆ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ನಿಜವಾಗ್ಲೂ ಎಲೆಕ್ಷನ್ ಮುಗಿದ ಮೇಲೆ ಮುಂದಿನ ಜೂನ್ ತಿಂಗಳಲ್ಲಿ ಹಳೆ ನೋಟುಗಳನ್ನ RBI ಮತ್ತೆ ವಾಪಸ್ ತರುತ್ತಾ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಎಲ್ಲರಲ್ಲೂ ಮೂಡುತ್ತೆ. ಇದರ ಜೊತೆಗೆ ರಾಹುಲ್ ಗಾಂಧಿ ಹೇಳಿರೋ ಅದೊಂದು ಹೇಳಿಕೆ ಕೂಡ ಹಲ್ಚಲ್ ಎಬ್ಬಿಸಿದೆ. ಮೋದಿ ಯಾರೊಂದಿಗೂ ಸಮಾಲೋಚನೆ ನಡೆಸದೆ ಡಿಮಾನಿಟೈಸೇಷನ್ ಮಾಡಿದ್ದಾರೆ. ಇದರ ಅನುಷ್ಠಾನದಲ್ಲಿನ ನ್ಯೂನತೆಗಳನ್ನ ನಾವು ಸರಿಪಡಿಸುತ್ತೇವೆ. ಡಿಮಾನಿಟೈಸೇಷನ್ ಮೂಲಕ ಸ್ಥಗಿತವಾಗಿರುವ ಆರ್ಥಿಕತೆಯ ಮರುಚಾಲನೆ ನೀಡಲು ರಿಮಾನಿಟೈಸೇಷನ್ ಮಾಡ್ತೇವೆ. ಹೀಗಂತ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಹೇಳಿದ್ದಾರೆ. ರಾಹುಲ್ ಹೇಳಿರೋ ರಿಮಾನಿಟೈಸೇಷನ್ಗೂ ಹಳೆ ನೋಟು ವಾಪಸ್ ಚಲಾವಣೆಗೆ ಬರೋದಕ್ಕೂ ಏನಾದ್ರೂ ಲಿಂಕ್ ಇದೆಯಾ ಅಂತ ದೇಶವಾಸಿಗಳು ತಲೆ ಕೆಡಿಸಿಕೊಂಡಿದ್ದಾರೆ.